ಸೊ ಇವಾಗ ಧೂಲೆಯಿಂದ ಹೊರಡೋಣ. ಅದಕ್ಕೂ ಮುಂಚೆ ನೆನ್ನೆದು ನೋಡಿ 792 ಕಿಲೋಮೀಟರ್ಸ್. ಸೊ ಇದು ಮೈ ಬೆಸ್ಟ್ ಸೋಫಾರ್. ಇಷ್ಟು ಲಾಂಗ್ ಸ್ಟ್ರೆಚ್ ನೆನ್ನೆನೇ ಮಾಡಿದ್ದು ನಾನು. ಅದು ಒಂದು ದಿವಸದಲ್ಲಿ ಆಲ್ಮೋಸ್ಟ್ ಒಂದು 800 ಕಿಲೋಮೀಟ್ರ್ ಅಂತ ಅಂದ್ಕೊಳ್ಳಿ. ಝೀರೋ ಮಾಡೋಣ ಇವತ್ತಿದು. ಇವತ್ತಿನ ಪ್ಲ್ಯಾನ್ಸ್ ಗೊತ್ತಿಲ್ಲ. ಅದೇ ನಾನು ಹೇಳ್ದಂಗೆ ಫಸ್ಟು ಶಿರ್ಡಿ ದರ್ಶನ ಆಗಲಿ, ಮುಂದಿನ ಆಮೇಲೆ ಪ್ಲ್ಯಾನ್ ಮಾಡ್ತೀನಿ. ಸದ್ಯ ಬೆಳಗ್ಗೆ ಟ್ರಾಫಿಕ್ ಇಲ್ಲ, ಸಿಟಿಯಿಂದ ಎದ್ದೇ ಇಲ್ಲ. ನೆನ್ನೆ ಸಂಜೆ ಬಂದಾಗ ಸಿಟಿ ಫುಲ್ ಗಿಜಿ 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 ಅಂತ ಇತ್ತು. ಫುಲ್ ಮಾರ್ಕೆಟೇ ಇದು, ಜನ ಅಂತೂ ಸಿಕ್ಕಾಪಟ್ಟೆ ಇದ್ರು ನೆನ್ನೆ. ಸೊ ಶಿರ್ಡಿಗೆ ಇನ್ನೊಂದು 16 ಕಿಲೋಮೀಟ್ರ್ ಇದೆ. ರೋಡ್ ಅಂತೂ ನಿಜ ಫುಲ್ ಕಚ್ಚಡ ಆಗೋಗ್ಬಿಟ್ಟಿದೆ. ಸಿಂಗಲ್ ರೋಡು, ಓಡ್ಸೋಕ್ಕೆ ಆಗ್ತಾಯಿಲ್ಲ. ಅದರಲ್ಲೂ ಈ ಚಳಿ ಬೇರೆ ಬೆಳಗ್ಗೆನೆ ಹೆಂಗಾಗಿದೆ ಅಂದರೆ, ನಿನ್ನೆ ಮಧ್ಯಪ್ರದೇಶಲ್ಲಂತೂ ಮಧ್ಯಾಹ್ನ 1 ಗಂಟೆ ಆದರೂ ಚಳಿ ಹೋಗಿರ್ಲಿಲ್ಲ. ಇಲ್ಲಿ ಮಹಾರಾಷ್ಟ್ರದಲ್ಲಿ ನೋಡ್ರಿ ಫಾಗ್ ಹೆಂಗಿದೆ ಮುಂದ್ಗಡೆ. ಹೆವಿ ಸಿಂಗಲ್ ರೋಡ್ ಇಲ್ಲಿ ಶಿರ್ಡಿಗೆ ಹೋಗೋದು. ಸೊ ನಮಗೆ ದರ್ಶನ ಆಯಿತು ಜಲ್ದಿನೇ, ತುಂಬ ಲೇಟೇನು ಆಗಲಿಲ್ಲ. ಇವಾಗ 10 ಗಂಟೆ ಆಗಿದೆ ಟೈಮ್. ಶಿರ್ಡಿ ಬಿಡ್ತಾ ಇದ್ದೀನಿ. ಪುಣೆಗೆ ಒಂದು 180 ಕಿಲೋಮೀಟರ್ಸ್ ಏನೋ ಇದೆ. ಸೊ ಎಂಡ್ ಆಫ್ ದಿ ಡೇ ತನಕ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡೋಣ. ನಾನು ಕರ್ನಾಟಕ ಮುಟ್ಟೋಣ ಇವತ್ತೇ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೋಡೋಣ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ತೀನಿ ಇವತ್ತು. ಕರ್ನಾಟಕ ಮುಟ್ಟಿದ್ರು ಒಳ್ಳೆಯದೇ ಇವತ್ತು. ಅಲ್ಲಿ ಪುಣೆಯಿಂದ ಆ ಕಡೆ ಸ್ವಲ್ಪ ರೋಡ್ ಸರಿ ಇಲ್ಲ, ಅದೊಂದು ಬೇರೆ. ನೋಡೋಣ, ಆದಷ್ಟು ಕವರ್ ಮಾಡ್ತೀನಿ ಇವತ್ತು ಎಂಡ್ ಆಫ್ ದಿ ಡೇ ತನಕ. ಅಬ್ಬಾ ಸಿಂಗಲ್ ರೋಡು ಪುಣೆಗೆ. ಬಟ್ ಈ ರೋಡು ಸುತ್ತಮುತ್ತ ಸೀನರಿ ನೋಡಿ ಏನು ಸಖತ್ತಾಗಿದೆ. ಮುಂದಿದ್ರೆ ಕ್ರೇಜಿಯಾಗಿ ಕಾಣೋದು ಅನಿಸುತ್ತೆ. ಸಖತ್ತಾಗಿ ಕಾಣ್ತಾ ಇದೆ ಮಾತ್ರ. ಇವಾಗ ಸಿಕ್ತು ಹೈವೇ. ಆವಾಗಲೇ ಸಿಕ್ಕಿದ್ರೆ 2 ಅವರಿಗೆ ಪುಣೆಗೆ ಹೋಗ್ಬೋದಾಗಿತ್ತು. ಸೊ ಇನ್ನು ಇಲ್ಲಿಂದ 138 ಕಿಲೋಮೀಟರ್ಸ್ ಇದೆ ಪುಣೆ. ರೋಡ್ ಹಿಂಗೆ ಇದ್ರೆ ಆದಷ್ಟು ಜಲ್ದಿ ರೀಚ್ ಆಗ್ಬೋದು. ಬಟ್ ಪುಣೆಯಿಂದ ಆ ಕಡೆ ಸಾತಾರ ಕಡೆ ಚೆನ್ನಾಗಿಲ್ಲ ರೋಡ್, ಕರ್ನಾಟಕದ ಕಡೆ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ರೋಡ್. ಅದು ಫುಲ್ ವರ್ಸ್ಟ್ ಆಗಿದೆ ಆ ಕಡೆ ರೋಡು. ಬಾಬಾ ಏನಿದೆ ಗುರು ರೋಡು. ಈಗ ಈ ರೋಡು ಅಲ್ಲಿ ಗುಡ್ಡ ಇದೆ, ಗುಡ್ಡನ ಸೀಳ್ಬಿಟ್ಟವ್ರೆ, ಮಧ್ಯದಲ್ಲಿ ಹೋಗುತ್ತೆ ನೋಡಿ. ಅಲ್ಲಿ ಕ್ರೇಜಿಯಾಗಿದೆ ಮಾತ್ರ. ಇಲ್ಲೆಲ್ಲ ಇನ್ನು ಮಾನ್ಸೂನ್ ಟೈಮಲ್ಲಿ ಫುಲ್ಲು ಗ್ರೀನ್ ಆಗಿರುತ್ತೆ. ಮಾನ್ಸೂನ್ ರೈಡು ಇದು ಮಹಾರಾಷ್ಟ್ರಾಗ ಒಂದ್ಸಲಿ ಬರಬೇಕು, ಸಖತ್ತಾಗಿರುತ್ತೆ ಮಾನ್ಸೂನಲ್ಲಿ. ನೋಡಿ ಗುಡ್ಡನೇ ಕಟ್ ಮಾಡಿ 2 ಮಾಡಿಬಿಟ್ಟವ್ರೆ. ಸಾಕದಾಗೈತೆ ರೋಡು. ಓ ಓ ಓ ಓ ಓ ಟ್ರಾಫಿಕ್ ಬಿಟ್ಟು ಸಾಕಾಗಿ ಹೋಯ್ತಲ್ಲಿ ಪುಣೆ ಒಳಗೆ. ಪುಣೆ ದಾಟೋಷ್ಟೊತ್ತಿಗೆ. ಸೊ ಈಗ ಒಂದು ಟೀ ಕುಡ್ಕೊಂಡು ಇನ್ನೊಂದು 150 ಕಿಲೋಮೀಟ್ರ್ ಸ್ಟ್ರೆಚ್ ಮಾಡಿಬಿಡೋಣ. ಸೊ ಬೆಳಗಾವಿ ಆಲ್ಟ್ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿದ್ದೀನಿ. ಮ್ಯಾಪ್ ಹಾಕಿದ್ದೀನಿ ಬೆಳಗಾವಿಗೆ. ಎಷ್ಟು ಕವರ್ ಮಾಡ್ತೀನೋ ಗೊತ್ತಿಲ್ಲ, ಆದಷ್ಟು ಹೊಡೆಯೋಣ ಇವತ್ತು. ಯಾಕೆಂದರೆ
ಸ್ನೇಹಿತರೆ, ನಾಳೆ ಸ್ಟ್ರೆಸ್ ಆಗಲ್ಲ. ಪುಣೆ ಮಾತ್ರ ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಟೈಮ್ ಹಿಡಿದ್ಬಿಡ್ತು ಪುಣೆ ಬಿಡೋಷ್ಟೊತ್ತಿಗೆ. ಇವಾಗ ಆಲ್ರೆಡಿ 2:15 ಆಗಿದೆ ಟೈಮು. ಬೆಳಗಾಂಗೆ ಇನ್ನು 290 ಕಿಲೋಮೀಟ್ರ್ ಇದೆ. ನೋಡೋಣ ಆಗುತ್ತೋ ಇಲ್ವೋ. ಸೊ ನಮ್ಮ ಸ್ಟೇಟಲ್ಲಿ ಪ್ರೈವೇಟ್ ಬಸ್ಗಳು ಕೂಡ ಇಷ್ಟೊಂದು ಕಚಡವಾಗಿರಲ್ಲ ಗುರು. ಗೌರ್ಮೆಂಟ್ ಬಸ್ ಇದು ಹೆಂಗಿದೆ ನೋಡಿ, ಥೂ, ಅದ್ರೊಳಗೆ ಹತ್ತಕ್ಕಾರ ಮನ್ಸು ಬರುತ್ತಾ ಅಂತೀನಿ. ಸೊ ಈ ಗಾಡಿ ನೋಡಿ, ವೆಲ್ಫೈರು 1.5 ಕೋಟಿ ಕಾರು ನಮ್ಮ ಸ್ಟೇಟಲ್ಲಿ ಫೇಮಸ್ ಆಗಿತ್ತು ಒಂದು ಟೈಮಲ್ಲಿ. ಈ ಕಾರ್ ಎಲ್ಲ ಸರಿ, ಬಟ್ ರೋಡ್ ಕ್ಲಿಯರೆನ್ಸೇ ಇಲ್ಲ ಕೆಳಗೆ. ನಮ್ಮ ಇಂಡಿಯನ್ ರೋಡ್ಸಿಗೆ ಆಗುತ್ತಾ ಗಾಡಿ ಇದು? ಏನು ಕ್ರೇಜ್ ಆಗಿದೆ ಗುರು ಗಾಡಿ. ಅಬ್ಬಬ್ಬಬ್ಬಬ್ಬ, ಸೂಪರ್ ಲಕ್ಸುರಿ, ಸಾಕತ್ತಾಗಿದೆ. 1.5 ಕೋಟಿ ರೋಡ್ ಮೇಲೆ ಹೋಗ್ತಾ ಇದೆ. ಅಲ್ಲಿ ನೋಡಿ ಕೆಳಗೆ, ಯಪ್ಪ ನಾನು ಟಚ್ಚೇ ಆಯಿತು ಅಂದ್ಕೊಂಡೆ. ಸೊ ಅವಾಗಲಿಂದ ಒಂದು 160 ಕಿಲೋಮೀಟರ್ ಸ್ಟ್ರೆಚ್ಚು ಕವರ್ ಮಾಡಿದೆ ನಾನ್ ಸ್ಟಾಪು. ಸೊ ಒಂದು ಬ್ರೇಕ್ ತೊಗೊಂಡು ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡೋಣ. ಆದರೂ ಈ ಪುಣೆಯಿಂದ ಬೆಳಗಾಂ ತನಕ ಇದೆಯಲ್ಲ ಹೈವೇ, ವರ್ಸ್ಟ್ ಮಾತ್ರ. ಆ ಗುಂಡಿ, ಆ ಟ್ರಾಫಿಕ್ಕು, ಆ ಧೂಳು, ಥೂ. ಸೊ ಇನ್ನು ಒಂದು 130 ಕಿಲೋಮೀಟರ್ಸ್ ಇದೆ, ಆರಾಮಾಗಿ ಕವರ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಸೊ ಒಂದು ಟೀ ಕುಡಿದ್ಬಿಟ್ಟು ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡೋಣ. ಟೀ ಕುಡಿದಿದ್ದಾಯಿತು. ಇವಾಗ ಇನ್ನೊಂದು 130 ಕಿಲೋಮೀಟರ್ಸ್ ಇದೆ ಬೆಳಗಾಂ. ಸೊ ಬನ್ನಿ ಕ್ರೂಸ್ ಮಾಡೋಣ. ಟಯರ್ಡ್ ಅಂತ ಏನು ಆಗಿಲ್ಲ, ಆದರೂ ಇವತ್ತು ನನ್ನ ಅಂದಾಜು ಒಂದು 750 ಕಿಲೋಮೀಟ್ರ್ ಹೊಡೆದಂಗೆ ಆಗುತ್ತೆ. ನಿನ್ನೆ 790 ಆಗಿತ್ತು. ಸೊ ಇವತ್ತು 650 ಪ್ಲಸ್ 130, ಇವತ್ತು ಅಷ್ಟೇ ಆಗುತ್ತೆ ನನ್ನ ಅಂದಾಜು. ಫೈನಲಿ ಎಂಟರ್ ಕರ್ನಾಟಕ. ಸೊ ಫೈನಲಿ ಬೆಳಗಾವಿ ಎಂಟ್ರಿ ಆದ್ವಿ. ಸೀದಾ ಸ್ಟೇ ಹತ್ರ ಹೋಗೋಣ.